ನೋಡಿ ನಾನೇನು ಹಿಂಗೂ ಮಾಡ್ತೀನಿ, ಹಿಂಗೂ ಮಾಡ್ಬೋದು, ಹಿಂಗೆ ಮಾಡ್ಬೋದು. ಬಟ್ ಅವ್ರು ಎದ್ದಾಳು ತಾನೇ ಮರಿ ಎದ್ದಂಗೆ ಹಿಂಗೆ ಹಂಗಲ್ಲ. 3 ಬೆಳ್ಳಿ ಇಲ್ಲಿರ್ಬೇಕು. ಪಾಪ ನೀನು 8 ಕೊಡ್ತಾರಲ್ವಾ? ಮುಂಚೆ 2 ರೂಪಾಯಿಗೆ 1 ರೂಪಾಯಿಗೆ ಇಟ್ಟಿದ್ದು. ಅಪ್ಪಿ ತಪ್ಪಿನೂ ಕಿವಿಗೆ ಹಳ್ಳೆ ಇಟ್ಕೊಳ್ಳೋದು ಅಥವಾ ಮಫ್ಲರ್ ಕಟ್ಕೊಳ್ಳೋದು ಅದೆಲ್ಲ ನೀವು ಮಿಸ್ ಮಾಡಿದರೆ ಖಾಲಿ ಊಟ ಒಂದು ಚಕ ಕೊಡಿಸ್ತೀನಿ, ನಿನಗೆ ಪಾರ್ಕಿ ಕರ್ಕೊಂಡು ಹೋಗ್ತೀನಿ, ನಿನಗೆ ಆಟ ಸಾಮಾನು ಕೊಡಿಸ್ತೀನಿ. ನೆಕ್ಸ್ಟು ಹೆಂಗಪ್ಪ ಈ ಬೆಳ್ಳು ಐತಲ್ಲ, ಈ 3 ಬೆಳ್ಳು ಇಲ್ಲಿರ್ತಾವ ಹಣೆ ಮೇಲೆ. ಹಿಂಗ ಊಟ ಟೆನ್ಷನ್ ಸರ್ಪ್ರೈಸ್ ವಿಡಿಯೋ ಅಥವಾ ಕ್ರಿಯೇಟ್ ವಿಡಿಯೋ. ಕರೆಕ್ಟ್ ಬಂತು. ಅಯ್ಯಪ್ಪ ಕೊಂಡ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರಾಣಿ ಕನ್ನಡ ವ್ಲಾಗ್ಸ್. ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಕೂಡ ತುಂಬಾ ಚೆನ್ನಾಗಿದೆ ಅಂಥೇಳಿ. ಇವಾಗ ಏನಪ್ಪ ಅಂತಂದರೆ ಫಸ್ಟ್ ಒಂದು ಇಯರಿಂಗ್ ಇದೆ ಹೇಳ್ಬಿಡ್ತೀನಿ. ಚೆನ್ನಾಗಿದೆ ಇಯರಿಂಗು. ಇದು ಸುಮಾರು ಒಂದು 5-6 ವರ್ಷದ ಮೇಲೆ ಆಯಿತು ಅನಿಸುತ್ತೆ ತೊಗೊಂಡು. ಅವಾಗ ನಾವು ಟಿಕ್ ಟಾಕ್ ಮಾಡ್ತಾ ಇದ್ವಲ್ಲ, ಅವಾಗ ತೊಗೊಂಡಿದ್ದು. ಅವಾಗಂತೂ ಸುಮಾರು ಜ್ಯುವೆಲ್ಲರ್ಸ್ ತೊಗೊಂಡಿದ್ವಿ ಟಿಕ್ ಟಾಕ್ ಮಾಡುವಾಗ. ಹಂಗೆ ಯೂಸ್ ಮಾಡ್ತಾಯಿದ್ವಿ. ಅವಾಗ ಸ್ವಲ್ಪ ದಿನ ಹಾಕ್ಕೊಳ್ತಾ ಇರಲಿಲ್ಲ. ಈ ಒಂದು ಇಯರಿಂಗ್ನ ಎತ್ತಿಟ್ಟಿದ್ದೆ, ಮತ್ತು ಇವಾಗ ಸಿಕ್ತು, ಅದಕ್ಕೋಸ್ಕರ ಹಾಕ್ಕೊಂಡೆ. ಎಲ್ಲೋ ಮೂಲೆ ಸೇರ್ಕೊಂಡ್ಬಿಟ್ಟಿತ್ತು, ಹಂಗಾಗಿ ಆಗ್ತಾ ಇರಲಿಲ್ಲ. ಕೈಗೆ ಬೇಗ ಏನು ಸಿಗುತ್ತೆ ಅದನ್ನೇ ಹಾಕ್ಕೊತಾರೆ. ಎಷ್ಟೊಂದು ಸುಮಾರು ಬ್ಲಾಗಲ್ಲಿ ನೀವು ನೋಡಿರ್ಬೋದು. ಸುಮಾರು ಬ್ಲಾಗಲ್ಲಿ ಹಾಕ್ಕೊಂಡ್ರೆ ಜ್ಯುವೆಲ್ಲರ್ಸ್ ಹಾಕ್ಕೊಂಡಿರ್ತೀನಿ. ಸುಮಾರು ಒಂದು ಬಾಕ್ಸ್ ತುಂಬ ಇದ್ದಾವೆ. ಅವು ತುಂಬ ಜಾತ್ರೆ ಥರ ಇದ್ದಾವೆ ಅಂತೇಳ್ಬಿಟ್ಟು ನಾನು ಅವನ್ನ ಹಾಕೋದಿಲ್ಲ. ಇದು ಸಿಕ್ತು, ತುಂಬ ದಿನ ಆಯ್ತಲ್ಲ ವೇರ್ ಮಾಡಿ ಅಂತೇಳಿ ಹಿಂಗೆ ಹಾಕ್ಕೊಂಡೆ. ಬ್ಲಾಗ್ ಸ್ಟಾರ್ಟ್ ಮಾಡ್ತೀನಲ್ಲ, ಸ್ವಲ್ಪ ಚೇಂಜ್ ಇರುತ್ತೆ ಅಂತೇಳಿ. ಹೇಗಿದೆ ನನ್ನ ಇಯರಿಂಗ್ ಚೆನ್ನಾಗಿದೆ ಅಂತ ಕಮೆಂಟಲ್ಲಿ ತಿಳಿಸಿ. ಇವಾಗ ಬಂದು ಇಲ್ಲಿ ಹಾಲು ಕಾಯಿಸಿಟ್ಟಿದ್ದೀನಿ. ಹಾಲು ಸ್ವಲ್ಪ ಇದೆ, ತೊಗೊಂಬರ್ಬೇಕು. ಇವಾಗ ಬಂದು ನಾನು ಉಪ್ಪಿಟ್ಟು ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಯಾಕಂದರೆ ಎಲ್ಲ ಹೊರಟಿದ್ದೀನಿ, ಹಾಗಾಗಿ ಉಪ್ಪಿಟ್ಟು ಮಾಡಿದರೆ ಬೇಗ ಆಗುತ್ತೆ ತಿಂಡಿ ಅಂತೇಳಿ. ಯಾಕಂದರೆ ಮನೇಲಿ ಎಲ್ಲ ಐಟಮ್ಸ್ ಖಾಲಿ ಆದಾಗ ನಮ್ಮ ಮನೆಗೆ ಇದ್ದಂಥ ರವೆನ ಯೂಸ್ ಮಾಡಿ 2 ಸಲ ನಾನು ಉಪ್ಪಿಟ್ಟು ಮಾಡಿದ್ದೆ ಈ ಒಂದು ತಿಂಗಳಲ್ಲೇ. ತುಂಬ ಚೆನ್ನಾಗಿ ಬಂದಿತ್ತು. ಮನೇಲಿ ಎಲ್ಲ ಐಟಮ್ಸ್ ಇದ್ದಾಗ, ಕೊತ್ತಂಬರಿ, ಸಾಸಿವೆ, ಜೀರಿಗೆ ಎಲ್ಲ ಮುಂದಾಗಿ ಹಾಕಿದಾಗ, ಎಣ್ಣೆ ಕ್ವಾಂಟಿಟಿ ಸ್ವಲ್ಪ ಜಾಸ್ತಿ ಮುಂದಾಗಿ ಹಾಕಿದಾಗ, ಕಾಯಿ ಎಲ್ಲ ಹಾಕಿ ಮಾಡಿದಾಗ ಎಷ್ಟೋ ಸಲ ಅರ್ಧ kg ಮಾಡಿದರೆ ಅರ್ಧಕ್ಕರ್ಧ ನಾನು ಬಿಸಾಕ್ತಿದ್ದೀನಿ. ಆ ಥರ ಒಂದು ಆಗಿದ್ದು ಉಂಟು. ಸುಮಾರು ಸಲ ಆಗೋಗಿದೆ. ಆದರೆ ಬಟ್ಟು ಸ್ವಲ್ಪ ಹೆಚ್ಚು ಕಮ್ಮಿ ಇದ್ದಾಗಲೇ ನಾನು ಮಾಡಿದಾಗ ಹೋಗಿ ಅಂಗಡಿಗೆ ಹೋಗಿ ತರೋದು ಯಾರು ಅಂತೇಳಿ ಮನೆಗಿದ್ದ ಮ್ಯಾನೇಜ್ ಮಾಡಿ ಹಾಕಿದಾಗ ಅಡುಗೆ ಆ ಒಂದು ಉಪ್ಪಿಟ್ಟು ಮಾಡಿದಾಗ ತುಂಬ ಚೆನ್ನಾಗಿದೆ. ಹಾಗಾಗಿ ಆ ಒಂದು ತಿಂಗಳಲ್ಲೇ ಮಾಡ್ತಾಯಿದ್ದೀನಿ. ಈಗ ಹೆಂಗೆ ಬರ್ತಾ ಗೊತ್ತಿಲ್ಲ, ಈಗ ಅರ್ಜೆಂಟಿಗೆ ಆಗುತ್ತೆ ಅಂತೇಳಿ ಉಪ್ಪಿಟ್ಟು ಮಾಡ್ತಾಯಿದ್ದೀನಿ. ಇವಾಗ ಬಂದು ಇಲ್ಲಿ ಒಂದು ಬಿಸಿನೀರು ಕಾಸಿಟ್ಟಿದ್ದೀನಿ. ಯಾಕೆ ಅಂತಂದರೆ ಬಿಸಿನೀರೇನು ಕುಡಿತಾ ಇದ್ದೀವಿ ಅಂದರೆ ಇನ್ನೊಂದು ತುಂಬ ಆಗಾಗಲೇ ಶೀತ ಆಗ್ತಾ ಇರುತ್ತೆ. ಆಮೇಲೆ ತಿಂಗಳಿಗೊಂದ್ಸಲ 2 ತಿಂಗಳಿಗೊಂದ್ಸಲ ಇದಕ್ಕಿದ್ದಂಗೆ ನೆಗಡಿ ಆಗಿಬಿಡುತ್ತೆ, ಇದಕ್ಕಿದ್ದಂಗೆ ಜ್ವರ ಬಂದು ಸ್ಟಾರ್ಟ್ ಆಗ್ಬಿಡುತ್ತೆ. ಹಂಗಾಗ್ಬಿಟ್ಟು ಅದೊಂದು ಮೈಕೈ ನೋವು ಸ್ಟಾರ್ಟ್ ಆಗಿಬಿಡುತ್ತಲ್ಲ. ಹಂಗಾಗ್ಬಿಟ್ಟು ನಾನು ಬಿಸಿನೀರು ಅಭ್ಯಾಸ ಮಾಡ್ಕೊಂಡಿದ್ದೀನಿ. ಹಾಗಾಗಿ ಬಿಸಿನೀರು ರೆಡಿ ಇರುತ್ತೆ. ಬಿಸಿನೀರು ಕುಡಿಯೋದ್ರಿಂದ ಸ್ವಲ್ಪ ಶೀತ ಆಗೋದು ಅಥವಾ ಅದೆಲ್ಲ ಆಗ್ತಾಯಿಲ್ಲ. ಯಾಕಪ್ಪ ಶೀತ ಆಗುತ್ತೆ ಅಂತಂದರೆ, ನೀವು ಬಾಣತನ ಮಾಡಿಸ್ಕೋಬೇಕಾದ್ರೆ ನೀವು ಅಪ್ಪಿ ತಪ್ಪಿನೂ ಕಿವಿಗೆ ಹಳ್ಳೆ ಇಟ್ಕೊಳ್ಳೋದು ಅಥವಾ ಮಫ್ಲರ್ ಕಟ್ಕೊಳ್ಳೋದು ಅದೆಲ್ಲ ನೀವು ಮಿಸ್ ಮಾಡಿದರೆ, ಖಾಲಿ ಸ್ಯಾಕ್ಸ್ ಹಾಕ್ಕೊಳ್ಳೋದು ಇದನ್ನೆಲ್ಲ ನೀವು ಇಗ್ನೋರ್ ಮಾಡಿದರೆ 1 ತಿಂಗಳು 15 ದಿನ, ನಾನು ಅವಾಗ 3 ದಿನಕ್ಕೆ ನಾನೇನೋ ಮಫ್ಲರ್ ಕಟ್ಕೊತಾ ಇರಲಿಲ್ಲ, ಖಾಲಿ ಸಾಕ್ಸ್ ಹಾಕ್ಕೊತಾ ಇರಲಿಲ್ಲ ನಮ್ಮ ಕೂಟದಾಗ. ಹಂಗಾಗ್ಬಿಟ್ಟು ನನಗೆ ಒಂದು ಸ್ವಲ್ಪ ಶೀತ ಅನ್ನೋದು ಬೇಗ ಅಟ್ಯಾಕ್ ಆಗಿಬಿಡುತ್ತೆ. ಒಂದು ಸ್ವಲ್ಪ ಧೂಳು ಬರೋದಕ್ಕಿಲ್ಲ ಅಥವಾ ಮಳೆಯಲ್ಲಿ ನೆನೆಯೋದಕ್ಕಿಲ್ಲ, ವಿಪರೀತ ಚಳಿ, ಈ ಥರ ಎಲ್ಲ ಸಿಮ್ಟಮ್ಸ್ಗಳಿರ್ತವೆ. ಹಂಗಾಗ್ಬಿಟ್ಟು ನಾನು ಬಿಸಿನೀರ ಕನ್ಸ್ಯೂಮ್ ಮಾಡ್ತೀನಿ. ಹಂಗಾಗ್ಬಿಟ್ಟು ನನಗೆ ಅಷ್ಟಾಗಿ ಇವಾಗ ಮಳೆಗೆ ನೆಂದರೂ ಕೂಡ ನಂಗೆ ಶೀತನೇ ಆಗೋಲ್ಲ. ಆ ಥರ ನಾನು ಫಿಟ್ ಆಗಿದ್ದೀನಿ, ಚೆನ್ನಾಗಿದ್ದೀನಿ. ಇವಾಗ ಬಿಸಿನೀರು ಬಿಡೋದೆಲ್ಲ ನಂಗೆ ತುಂಬ ಬೆಟರ್ ಅನಿಸುತ್ತೆ. ಹಾಗಾಗಿ ಶೀತ ನೆಗಡಿ ಜ್ವರ ಏನೂ ಇಲ್ಲ. 2-3 ತಿಂಗಳಿಂದ ಆರಾಮಾಗಿದ್ದೀನಿ. 4 ತಿಂಗಳು 3 ತಿಂಗಳು ಇಂಚೆ ಸಾಕಷ್ಟು ನನಗಂತೂ ಜ್ವರ ಚಳಿ ಜ್ವರ ಆ ಥರ ಎಲ್ಲ ಫೀಲ್ ಆಗ್ತಾಯಿತ್ತು. ಹಂಗಾಗ್ಬಿಟ್ಟು ಈ ಐಡಿಯಾ ಮಾಡಿದೆ, ಅದು ಬೆಟರಾಗಿ ವರ್ಕ್ ಆಗಿದೆ. ನಿಮಗೂ ಏನಾದರೂ ಈ ಥರ ಬಾಣತನ ಸರಿಯಾಗಿ ಆಗದೇ ಇದ್ದರೆ, ಅವಾಗಿನ ಶೀತ ಇವಾಗ ನಿಮಗೆ ಕಾಡಿಸ್ತಾ ಇದ್ದರೆ ಈ ಒಂದು ನೀವು ಐಡಿಯಾನು ಮಾಡ್ಬೋದು. ಬಿಸಿನೀರು ಕನ್ಸ್ಯೂಮ್ ಮಾಡಿದರೆ ನಿಮಗೆ ಆಟೋಮೆಟಿಕಲಿ ಶೀತ ಅನ್ನೋದು ಆಟೋಮೆಟಿಕಲಿ ಕಮ್ಮಿ ಆಗುತ್ತೆ. ಚಳಿ ಜ್ವರ ಆ ಥರದ್ದೆಲ್ಲ ಬರೋದಿಲ್ಲ. ಹಾಗಾಗಿ ಮತ್ತು ನಾನು ಒಂದು ಏನಪ್ಪ ಅಂತಂದರೆ ಒಂದು ಗೇಮ್ ಆಡಿದ್ವಿ. ಗೇಮ್ ಅಂತಂದರೆ ಸುಮ್ಮನೆ ಏನೋ ಒಂದು ಮೊಬೈಲಲ್ಲಿ ತೋರಿಸಿರೋವಂಥದ್ದು. ಅದು ಮೊಬೈಲಲ್ಲಿ ನಾನು ಸ್ಕ್ರೋಲ್ ಮಾಡಬೇಕಾದ್ರೆ ಸಿಕ್ತು ಯೂಟ್ಯೂಬಲ್ಲಿ. ಅದನ್ನು ನಾನು ಟ್ರೈ ಮಾಡಿದೆ. ಅದು ಹೆಂಗೆ ಅಂದರೆ ಇವಾಗ ಬರ್ತಾಯಿದೆ, ಬಟ್ ನನಗೀಗಲೂ ಕೂಡ ಬರ್ತಾಯಿಲ್ಲ. ನಿಮಿಷ. ಈ ಒಂದು ಗೇಮ್ ಈಗ ಬೆಳ್ಳು 3 ಹಿಂಗಿರ್ತವೆ, ಬರ್ತಾಯಿಲ್ಲ ಇದು. ನೋಡಿ ಅದನ್ನು ನಾನು ಯಾವ ಥರ ಟ್ರೈ ಮಾಡಿದೆ, ಕೂಡ ಟ್ರೈ ಮಾಡಿದೆ, ಅದು ಹೇಗೆ ಏನು ಅಂತೇಳಿ ಸ್ವಲ್ಪ ಸಣ್ಣ ಪುಟ್ಟ ಕ್ಲಿಪ್ಪಿಂಗ್ ತೊಗೊಂಡಿದ್ದೀನಿ. ಅದನ್ನು ನೋಡ್ಕೊಂಬನ್ನಿ. ನೆಕ್ಸ್ಟ್ ಸಿಗ್ತೀನಾಗ ಅಷ್ಟೊತ್ತಿಗೆ ನಾನು ಇವಾಗ
ಉಪ್ಪಿಟ್ಟು ರೆಡಿ ಮಾಡಬೇಕು. ಕೂಕು ಸ್ನಾನಕ್ಕೆ ಹೋಗಿದ್ದಾಳೆ. ಕೂಕು ಸ್ನಾನ ಮಾಡ್ಕೊಂಡು ಬಂದ ನಂತರ ನಾನು ಕೂಡ ಸ್ನಾನ ಮಾಡ್ಕೊಂಡು ಹೋಗಿ ಎಲ್ಲ ಹೊರಗಡೆ ಹೋಗೋದು. ಹಾಯ್ ಕುಡ್ದ ಬಿಸ್ತೀರು. ಹೌದು, ನಾನು ನಿನಗೆ ಒಂದು ವಿಡಿಯೋ ತೋರಿಸ್ತೀನಿ. ಇದನ್ನು ನನ್ನ ಮೊಬೈಲಲ್ಲಿ ಸಿಕ್ತು, ಇದನ್ನು ಇಲ್ಲಿ ಶೇರ್ ಮಾಡಿದ್ದೀನಿ. ಇವಾಗ ಈ ವಿಡಿಯೋದಲ್ಲಿ ಅವ್ರಿಗೂ ತೋರಿಸ್ಬಿಡ್ತೀನಿ. ವಿಡಿಯೋ ಇದು ಸ್ಕ್ರೀನ್ ರೆಕಾರ್ಡ್ ಹಾಕ್ತೀನಿ ಬಿಡು. ಇದು ತೋರಿಸ್ಬಿಡೋದು ಒಂದ್ಸಲ. ಸ್ಕ್ರೀನ್ ರೆಕಾರ್ಡ್ ಹಾಕ್ತೀನಿ. ಇಲ್ಲಿ ಸ್ಕ್ರೀನ್ ರೆಕಾರ್ಡ್ ಹಾಕ್ತೀವಿ ನೋಡಿ. ಹಾಂ, ಯಾವುದು ಏನು ಎತ್ತ ಅಂತೇಳಿ ಈ ಥರ ನೀನು ಮಾಡಬೇಕು. ನಾನು ತುಂಬ ಟ್ರೈ ಮಾಡಿದೆ. ನೀವು ಊಟ ಮಾಡೋಕ್ಕಾದ್ರೆ ಊಟ ಮಾಡಿದ್ದಾದ್ಮೇಲೆ ಕುತ್ಕೊಂಡು ಅದೇ ಮಾಡಿದ್ದು. ಈ ಕುತ್ಕೊಂಡು ಹಿಂಗೆ ಇಟ್ಕೊಂಡು ತೋರಿಸ್ತೀನಿ ನೋಡು. ಫಸ್ಟ್ ಹಿಂಗೇನೆ ಮಾಡ್ತಾಳೆ, ಆಮೇಲೆ ಹಿಂಗೆ ಮಾಡ್ತಾಳಲ್ಲ. ಬಂದು ಬಟ್ ತುಂಬ ಕಷ್ಟ ಇದೆ. ಮಾಡೋಣ. ಫಸ್ಟ್ ಹೆಂಗೆ ಇಟ್ಕೊಂಡ್ಬಿಟ್ಟು ಆಮೇಲೆ ಫಸ್ಟು ಇದು ಹಿಂಗೇನ ಬರುತ್ತೆ. ಹಿಂಗೆ ತೋರಿಸಿ ಹಿಂಗೆ. ನೆಕ್ಸ್ಟು ಹೆಂಗಪ್ಪ ಈ ಬೆಳ್ಳು ಐತಲ್ಲ, ಈ 3 ಬೆಳ್ಳು ಇಲ್ಲಿರ್ತಾವೆ ಹಣೆ ಮೇಲೆ. ಫ್ರೆಂಡ್ಸ್, ನೀವು ಅಬ್ಸರ್ವ್ ಮಾಡಿ, ಈ 3 ಬೆಳ್ಳಿದಾವಲ್ಲ ಹಿಂಗಿರ್ತವೆ. ಹಿಂಗೆ 3 ಈ ಬೆಳ್ಳು ಮಾತ್ರ ಹಿಂಗೆ ಇದಿರ್ತಲ್ಲ, ಈ ಫಿಂಗರು ಇದು ಕೆಳಗಡೆ ಬರುತ್ತೆ. ಇದೈತಲ್ಲ ತಮ್ಮ ಫಿಂಗರ್, ಇದು ಅದಾಗಿ ಹಿಂಗೆ ಸಪೋರ್ಟಿವ್ ಆಗುತ್ತೆ. ಇದ್ರೊಳಗೆ ಹಸಿ ಕಣ್ಣು ಕಾಣಬೇಕು. ಅದು ಈ 3 ಬೆಳ್ಳು ಇಲ್ಲೇ ಇರ್ತವೆ, ಕೆಳಗೆ ಬರಲ್ಲ. ಅದೇ ಹಿಂಗೆ ಮೋಸ್ಟ್ಲಿ ಹಿಂಗೆ ಅದು ಕೆಳಗೆ ಬರಬೇಕು. ಹಂಗಲ್ಲ ಈ ಬೆಳ್ಳ ಏನೈತಲ್ಲ ಇದು ಹಿಂಗೆ ಬರ್ಬೇಕು. ಇಲ್ಲಿ ಫುಲ್ ಇದ್ರೊಳಗೆ ಹಸಿ ಹಿಂಗೆ ಕಾಣಬೇಕು. ಅಯ್ಯಪ್ಪ ಆಗ್ತಾನೆ ಇಲ್ಲ. ಹಿಂಗೆ ಮಾಡಕ ಹಿಂಗೆ ಹೊಟ್ಟೆ ನಂಗೆ ಆಗ್ತಾನೆ ಇಲ್ಲ. ಅದು ಯಾವ ಥರ ಅಂತಂದ್ರೆ ಹಿಂಗೆ ಆಮೇಲೆ 3 ಬೆಳ್ಳಿ ಇಲ್ಲಿರ್ತಾವ ಹಣೆ ಮೇಲೆ. ಇಲ್ಲ ನೋಡು, ಈಗ ಬಂತು ಅಮ್ಮ. ಇದ್ರೊಳಗೆ ಗೇಮ್ ಫ್ರೆಂಡ್ ನೋಡಿ ಈ ಥರ ಬರಬೇಕು. 3 ಬೆಳ್ಳು ಇಲ್ಲೇ ಇರ್ತವೆ. ಈ ಬೆಳ್ಳು ಹಿಂಗಿರ್ಬೇಕು. ಈ 3 ಬೆಳ್ಳು ಹಣೆ ಮೇಲೆ ಇರ್ತವೆ. ಫಸ್ಟ್ ಇದೇನೆ ಓಕೆನಾ? ಇದೇನಾ ಓಕೆ. ಈ ಬೆಳ್ಳು ಇಲ್ಲಿ ಕಣ್ಣತ್ರಕ್ಕೆ ಹಿಂಗೆ ಬರಬೇಕು. ಇದು ಈ ಬೆಳ್ಳನ್ನ ಇದು ಹಿಂಗೆ ಹಿಡಿಬೇಕು ಇದನ್ನ. ಬಟ್ಟು ಇದು ಈ ಥರ ಇರಬೇಕು. ಈ 3 ಬೆಳ್ಳು ಹಣೆ ಮೇಲೇನೆ ಇರಬೇಕು. ಆಗ್ತಾನೆ ಇಲ್ಲ. ಹೊಟ್ಟೆ ಹಿಂಗೆ ಕುತ್ಕೊಳ್ಳೋದೇ ಕಾಣುತ್ತೆ, ಸ್ವಲ್ಪ ಕಾಣುತ್ತೆ. ಆಗ್ತಾನೆ ಇಲ್ಲ. ಅಷ್ಟು ನೀಟಾಗಿ ಬರ್ತಾನೂ ಇಲ್ಲ. ಯಪ್ಪ ಎಷ್ಟು ಕಷ್ಟ ಬಿಟ್ಬಿಡ್ರು. ಹಿಂಗೆ ಅಂದ್ಬಿಟ್ರಪ್ಪ. ಹಿಂಗೆ ಪ್ರಾಕ್ಟೀಸ್ ಮಾಡಿರ್ತಾರೆ ಮೋಸ್ಟ್ಲಿ ಪ್ರಾಕ್ಟೀಸ್. ನೋಡಿ ಇಷ್ಟ ಕಾಣೋದು. ಸ್ವಲ್ಪ ಕಾಣುತ್ತೆ. ಇನ್ನು ಸ್ವಲ್ಪ ಅದು ಪ್ರಾಕ್ಟೀಸ್. ಕರೆಕ್ಟ್ ಬಂತು. ಅಯ್ಯಪ್ಪ ಕೊಂಡ ಎರಡು ಸಲ ಈ ಥರ ಹಿಂಗೆ ಬಂತು ಕುತ್ಕೊಂತ ಇಲ್ಲ. ಆಗ್ತಾ ಇಲ್ಲ. ತುಂಬ ಬಂತು. ಹಿಂಗೆ ಅಂದ್ಬಿಟ್ರಮ್ಮ. ಎಷ್ಟು ಈಸಿ ಮಾಡೋದಮ್ಮ. ನೀವು ಮಾಡಿ ಫ್ರೆಂಡ್ಸ್, ನೀವು ಮಾಡಿ ಟ್ರೈ ಮಾಡಿ. ಕರೆಕ್ಟಾಗಿ ಬಂದರೆ ಕಮೆಂಟ್ ಹಾಕಿ, ಓಕೆನಾ? ಹೋಗ ನೀ ಮಾಡಿ ನೋಡೋಣ. ಟ್ರೈ ಮಾಡ ನಾವು ಬರಲಿಲ್ಲಪ್ಪ. ಟ್ರೈ ಮಾಡು. ಹಿಂಗೆ ಫಸ್ಟ್ ಅಲ್ಲ, ಹಿಂಗೆ ಬರ್ಬೇಕು. ಈ ಬೆಳ್ಳು ಹಿಂಗೆ ಹಂಗಲ್ಲ, 3 ಬೆಳ್ಳು ಇಲ್ಲಿರಬೇಕು. ಮತ್ತು ಇದು ಹಿಂಗೆ ಕೆಳಗಡೆ ಬಂದು ಈ ಥರ ಹಿಂಗೆ. ಅದು ಕೈನ ಬೆಳ್ಳು ಉದ್ದ ಇಲ್ಲ. ಅದೇನಂದ್ರೆ 3 ಬೆಳ್ಳು ಮಾತ್ರ ಹಿಂಗಿರ್ತಾವೆ. ನೀನು ಹಿಂಗೆ ಮಾಡ್ಬೋದು, ಹಿಂಗೂ ಮಾಡ್ಬೋದು. ಹಂಗಲ್ಲ. ಬರಲ್ಲ. ಇದೊಂದು ಬರುತ್ತೆ, ಇದು ಬರುತ್ತೆ, ನನಗೂ ಬರುತ್ತೆ. ಫ್ರೆಂಡ್ಸ್ ನೋಡಿ, ನಾ ಮಾಡಲ್ಲ ನೋಡಿ. ಕಾಣ್ತಾ ಇದೆಯಾ? ನೋಡಿ, ನಾನೇನು ಹಿಂಗೂ ಮಾಡ್ತೀನಿ, ಹಿಂಗೂ ಮಾಡ್ಬೋದು, ಹಿಂಗೆ ಮಾಡ್ಬೋದು. ಬಟ್ ಅವ್ರು ಮಾಡ್ದಂಗೆ ಹಿಂಗೆ ಇದು ಬೆಳ್ಳು ಹಿಂಗೆ ಕೆಳಗಡೆ ಬಂದೈತೆ. ಈ ತಮ್ಮ ಬೆಳ್ಳು ಅದನ್ನು ಸಪೋರ್ಟಿವ್ ಆಗಿ ಹಿಂಗೆ ಕೊಟ್ಟೈತೆ. ಆಮೇಲೆ ಈ 3 ಬೆಳ್ಳು ಹಣೆ ಮೇಲೆ ನೀಟಾಗಿ ಅಷ್ಟು ಕಡೆ ಹಿಂಗಿದಾವೆ. ಹಿಂಗೆ ಹಿಂಗೆ ಬಂದ ಅಷ್ಟೇ. ಅದೇ ಸ್ವಲ್ಪ ಹಿಂಗೆ ಹಿಡ್ಕೋಬೇಕಾಯ್ತು. ಇಷ್ಟು ಬಂತು ಅಷ್ಟೇ. ಬಂತು ಚಲ ಹಿಂಗೆ ಬಂದ. ಸ್ವಲ್ಪ ಬಂತು ಫೈನಲಿ ಬಂತು. ಹೇಗಿತ್ತು ಇವತ್ತು ನಮ್ಮ ಗೇಮ್? ಯಪ್ಪ ಎಷ್ಟು
ಅದನ್ನ ಮಾಡೋ ಅಷ್ಟೊತ್ತಿಗೆ ಬೆವ್ತಾ ಹೋಗ್ಬಿಟ್ಟೆ ಫ್ರೆಂಡ್ಸ್. ಹಿಂಗೆ 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 ಇಟ್ಕೊಂಡ್ಬಿಟ್ಟೆ, ಹಿಂಗೆ ಸೀದಾ ಹಿಂಗೆ ಇಟ್ಕೊಂಡು ಹಿಂಗೆ ಅಂದ್ಬಿಡಿ. ಪ್ರಯತ್ನ ಮಾಡ್ಬಿಟ್ಟು ಸುಮ್ಮನೆ ಹೇಳಿದ್ರು. ಅವ್ರು ಮಾಡಿದ್ರಲ್ಲ ಅದು ನಾನು ಹಿಂಗೆ ಮಾಡಿದೆ ಅಷ್ಟೇ. ಈಗ ಬಂತು ಈಗ ಬಂತು ಫೈನಲ್ ಇಷ್ಟು ಬಂತು. ಬಾಯ್. ಲಾಟ್ಸ್ ಆಫ್ ಲವ್. ಏನದು ಸ್ವಾಗತ. ಅಲ್ಲ ಸ್ವಾಗತ ಮಾಡ್ತಿದ್ಯಾ ಎಂಡ್ ಮಾಡೋ ಟೈಮಲ್ಲಿ? ಬ್ಲಾಗ್ ಎಂಡ್ ಮಾಡ್ತಿದ್ಯಾ ಸ್ವಾಗತ ಮಾಡ್ತಿದ್ಯಾ? ನೀನು ಎಂಡ್ ಮಾಡಿಲ್ಲ, ಅದಕ್ಕೋಸ್ಕರ ಎಂಡ್ ಆಗೋವರೆಗೂ ಅವ್ರಿಗೆ ವೆಲ್ಕಮ್ ಮಾಡಿ. ಮದುವೆಗೆ ಒಂದ್ಸಲ ಬ್ಲಾಗ್ ವೆಲ್ಕಮ್ ಮಾಡ್ತಾ ಇದೀವಿ. ಏನ್ ಹಿಡಿದು ಹಿಂಗೆ ಮಾಡ್ತಾರಲ್ಲ, ಹಿಂಗೆ ಮಾಡ್ತಾರಲ್ಲ, ನಿಂತ್ಬಿಡ್ತಾಳೆ. ಹಾಡು ನೀವು ಹುಚ್ಚಾಟ ಹಾಡು, ಕ್ಯಾವ್ ಆಡಿದ್ದೀನಿ ನೀನು ಮಾಡು, ನೀನು ಹುಚ್ಚವತಾರ ತೋರ್ಸೋದ. ಅವಳಿಷ್ಟು ನಗೋದಕ್ಕೆ ನಾನು ಹಿಂಗೆ ಆಡೋದ ಕಾರಣ. ಎಲ್ಲರೂ ಹೆಂಗೆ ಕೂತಿದ್ದಾಳೆ ನನಗೆ ಗೊತ್ತು. ಆಗ್ಲೂ ನಾನು ಎಷ್ಟು ಸರ್ಕಸ್ ಮಾಡಿ ಅವಳು ತಟ್ಟಿಗೆ ಕರ್ಕೊಂಬಂದು ಊಟ ಹಾಕ್ಕೊಟ್ಟಿದ್ದೀನಿ ಗೊತ್ತಾ. ನಾನು ಉಣ್ಣೋದಲ್ಲ, ಅವ್ರು ನಮ್ಮ ಅಕ್ಕಗೆ ನೀನು ನಿದ್ದೆ ಬರ್ತೈತೆ ನನಗೆ. ಅದು ಕೂತಿದ್ದು ಒಳ್ಳೆ 5-6 ವರ್ಷದ ಮಗುಗೆ ಊಟ ಮುದ್ದು ನಿಮ್ಗೆ ಚಕ್ಕ ಕೊಡಿಸ್ತೀನಿ, ನಿನಗೆ ಪಾರ್ಕಿ ಕರ್ಕೊಂಡು ಹೋಗ್ತೀನಿ, ನಿನಗೆ ಆಟ ಸಾಮಾನು ಕೊಡಿಸ್ತೀನಿ, ನಿನಗೆ ಗೊಂಬೆ ಕೊಡಿಸ್ತೀನಿ ಅಂತೆಲ್ಲ ಹೇಳ್ಬೇಕು. ಆ ಥರ ನಾನು ಸರ್ಕಸ್ ಮಾಡಿ ದೇವರಣ್ಣ ನನಗೆ ಮಾತ್ರ ಗೊತ್ತು. ನಿಂಗೆ ಗೊತ್ತಿಲ್ಲ ಆಶಾ? ಹೌದು, ಇವಳಿಗೂ ಗೊತ್ತು. ಎಷ್ಟು ಸರ್ಕಸ್ ಮಾಡಿ ಅವಳು ತಟ್ಟೆ ಕರ್ಕೊಂಬಂದು ಅದು ಇಷ್ಟಕ್ಕೆ ಹೋಗೋದು. ಹಂಗೆ ಹಿಂಗೆ ಏನೇನೋ ಕತೆ ಹೇಳಿ ಭಯ ಮಾಡಿಸಿ ಇಷ್ಟು ಊಟ ಮಾಡಿದ್ರೇನೆ ಇಲ್ಲ ಅಂದೆ ಹಂಗೆ ಹಿಂಗೆ ಅಂತ ಏನೇನೋ. ಹಾಂ ಹೌದಾ, ಹಾಂ ಸರಿ ಹೇಳ್ತೀಯ ನೀನು ಅಂತ ತಟ್ಟೆ ಹಚ್ಕಟ್ಟು ನಿಮ್ಮದು ಉಂಡಾಳೆ. ಯಾವುದಾದ್ರು ನೋಡ್ಕೊಂಡು ಟಿವಿ ನೋಡ್ಕೊಂಡು ನಂಗೆ ಗೊತ್ತು. ನಾನು ನೋಡೋ ಜನ ಕಣ್ಣಿಗೆ ನಾನು ಸಿಲ್ಲಿ ಹಾಕೊಳ್ಬೋದು. ನನ್ನ ಮಗಳು ನಗ್ತಾಳಲ್ಲ, ಅದನ್ನ ಯಾರು ನಗಿಸ್ತೀರ ಬಂದು ಹೇಳಿ? ನನ್ನ ಮಗಳು ನಗಬೇಕು, ನನ್ನ ಮಗಳು ಖುಷಿಯಾಗಿರ್ಬೇಕು. ಯಾರು ಕೆಲಸ ಸಾಧ್ಯ? ಅದನ್ನು ನಾನೇ ಮಾಡಬೇಕು. ಸ್ವಲ್ಪ ಅವಳು ಖುಷಿಯಾಗಿದ್ದಾಳಲ್ಲ, ಅಷ್ಟಿಷ್ಟು ಸರ್ಕಸ್ ಮಾಡಿ ಹೀಗೆಲ್ಲ ಕಮಂಗಿ ಥರ ಆಡೋಕ್ಕೆ ನಾನು ಮಗಳು ಕೇಳಿಲ್ಲ ಅಂತ ನಗ್ತಾಳೆ. ನಮ್ಮ ಮನೆಗೆ ಯಾರು ಜೋಕರ್ ಬರೋಂಗಿಲ್ಲ ಫ್ರೆಂಡ್ಸ್, ಯಾರು ಜೋಕರೂ ಬರಲ್ಲ, ಯಾರು ಎಂಟ್ರಿಯಾಗಿ ಏನಿಲ್ಲ. ಹಂಗಾಗಿ ನಾನೇ ಆಲ್ ಇನ್ ಒನ್ ಆಗಿ ನನ್ನ ಮಗಳಿಗೆ ನಗಿಸೋದು. ನನ್ನ ಮಗಳಿಗೆ ಅಮ್ಮನೂ ನಾನೇ, ದೊಡ್ಡಮ್ಮನೂ ನಾನೇ, ಚಿಕ್ಕಮ್ಮನೂ ನಾನೇ, ದೊಡ್ಡಪ್ಪನೂ ನಾನೇ, ಚಿಕ್ಕಪ್ಪನೂ ನಾನೇ, ಎಲ್ಲ ನಾನೇ ಅಷ್ಟೆ. ಕಟ್ ಇಟ್ ಒಂದು ಮಾತು ಕೇಳ್ತಾರಂತೆ, ಯಾಕಮ್ಮ ಏನು ಸಾರಿಲ್ಲ. ಫ್ರೆಂಡ್ಸ್ ಹೊರಗಡೆ ಎಂಥ ಚೆನ್ನಾಗಿದೆ ವೆದರ್. ಅದೇ ಬನ್ನಿ ನೀವು ಮನೆ ಹೊರಗಡೆ ಕರ್ಕೊಂಡು ಹೋಗ್ಬರ್ತೀನಿ. ಫ್ರೆಂಡ್ಸ್ ಎಲ್ಲ ನಮ್ಮ ಮನೆ ಹೊರಗಡೆ ಹಿಂಗಿದೆ ಅದು ವೆದರ್ ತರ್ಸ್ಕೊಂಡು ಬರ್ತೀನಿ. ನೀನು ಹೇಳ್ತಾಳೆ ಫ್ರೆಂಡ್ಸ್. ಹೊರಗಡೆ ಹೋಗಿ ವೀಡಿಯೋ ಮಾಡ್ಕೊಂಡ್ಬರ್ತೀನಿ. ಬಂದಿನ ಹತ್ರ ನಾನು ಪಾಠ ಮಾಡ್ತೀನಿ, ನಿನಗೆ ಸ್ವಲ್ಪ ಟೀಚ್ ಮಾಡೋದಿದೆ. ಫ್ರೆಂಡ್ಸ್ ಯಾಕೆ ನಾನು ಹೊರಗಡೆ ಕರ್ಕೊಂಡ್ಬಂದೆ ಗೊತ್ತಾ? ನೋಡಿ ನೀವು ಇಲ್ಲಿ ಎಷ್ಟು ಚೆಂದ ಉಂಟು ವೆದರು. ಜಸ್ಟ್ ಲುಕಿಂಗ್ ಲೈಕ್ ಅ ವಾವ್. ವೆದರ್ ಇಷ್ಟು ಚೆಂದ ಇದೆ ಅಲ್ವಾ? ಮಳೆ ನೀರು ಬೀಳ್ತಾ ಇದೆ ನೋಡಿ. ಹಾಂ ಇಲ್ಲಿ ಬಿತ್ತು, ಇಲ್ಲಿ ಬಿತ್ತು, ಇಲ್ಲಿ ಮಳೆ ಹನಿ. ಚೆನ್ನಾಗಿದ್ದೀರಾ? ವೆದರ್ ತುಂಬ ಗುಡ್ ಆಗಿದೆ. ಕೋಕೋ ನಾ ಏನು ಮಾಡ್ತಿದ್ದೆ ನೋಡೋಣ ಬನ್ನಿ. ಕೋಕೋನಿಗೆ ಕಾಫಿ ಮಾಡ್ಕೊಡೋಣ. ನೋಟಕ್ಕೆ ಬನ್ನಿ. ಕೊಕ್ಕು ಯಾಕೋ ಅಂತ ಬಿದ್ಕೊಂಡ್ಬಿಟ್ಟಿದೆ ಫ್ರೆಂಡ್ಸ್. ಕೋಕೋನ ಈಗ ಏನು ಕೇಳೋಣ ಬನ್ನಿ ಫ್ರೆಂಡ್ಸ್. ಕೋಕೋನ ಟೆನ್ಷನ್ ತೊಗೊಂಬಿಟ್ರೆ ಫ್ರೆಂಡ್ಸ್. ಹಿಂಗೆ ಊಟಾಳೆ ಟೆನ್ಷನ್ ಹಿಂಗೆ ಟೆನ್ಷನ್ ಏನಕ್ಕೆ? ಯಾಕಮ್ಮ ಅಳೆ ರಾವ್ಕೊಂಬಿಟ್ಟಿದಿ? ಅಲ್ಲ ನೆಲಾಡ್ಕೊಂಬಿಟ್ಟಾಳೆ ಹಿಂಗೆ ಕುಚ್ಕೊಂಬಿಟ್ಟಾಳೆ, ರಾವ್ಕೊಂಬಿಟ್ಟಾಳೆ ನೋಡಿ. ಕಾಲು ನೋಡಿ ಅಲ್ದು ಕಾಲ
ಎದ್ದು ಬರೇ ವಿಡಿಯೋ ಬೇಡ ನೋಡು ಅಂತ ಇಸ್ಕೊತಾರೆ. ನನ್ನ ಬಗ್ಗೆ ಯಾವನ ಮಾತಾಡ್ತಾನೆ ಅಂತಂದರೆ ಏನಂತ ಮಾತಾಡ್ತಾನೆ, ಬದನೆಕಾಯಿ ಕಂಡಿದ್ದಾನೆ ಅಂತಾನೆ. ನೀವೇ ಹೇಳ್ರಿ, ಈಗ ನನ್ನ ಬಗ್ಗೆ ನೀವು ಕೆಲವ್ರು ಸಾವಿರ ಮಾತಾಡ್ಬೋದು, ಬಟ್ಟೆದೊಂದು ಬಿಟ್ರೆ ಇನ್ನೇನು ಬದನೆಕಾಯಿ ಹೇಳಲ್ಲ. ಹಿಂಗೆ ಯಾರನ್ನ ಬಂದು ಹೇಳ್ತಾರಲ್ಲ, ಅವ್ರು ಯಾರು ಬಂದು ನನಗೇನು ಇಲ್ಲ ಅಂದಿದ್ದು ಯಾವಳೇನು ತಂದು ಕೊಡಲ್ಲ ಆಯಿತಾ. ನಮ್ಮ ಜೀವನ ನಮ್ಮ ಕಷ್ಟ ನಮಗೆ ಇರುತ್ತೆ, ನಾವೇ ಅದನ್ನು ಫೇಸ್ ಮಾಡೋದು. ನಾನು ಬಟ್ಟೆ ದುಡ್ಡು ಕೊಟ್ಟು ದುಡ್ಡು ನಂದು ಬಟ್ಟೆ ತಗೊಳ್ಳೋಳು ನಾನು ದುಡ್ಡು ಕೊಟ್ಟು, ಅದಕ್ಕೆ ಬಂದಿರುತ್ತೆ 1,000 ಕೋಟಿ ಕ್ವಶನ್ಗಳು. ಇದಕ್ಕೆಲ್ಲ ನಾವು ತಲೆ ಕೆಡ್ಸ್ಕೊಳ್ಳೋಂಗಿದ್ರೆ ನಾನು ಇಷ್ಟು ಚೆನ್ನಾಗಿ ನನ್ನ ಲೈಫ್ ಲೀಡ್ ಮಾಡ್ತಾ ಇಲ್ಲ. ಅದು ಹೊಟ್ಟೆ ಕಿಚ್ಚಿಗೆ ಯಾವ ಬೇವರ್ಸಿ ನನ್ನ ಮಗ ಯಾವ ಬೋಸಡಿ ನನ್ನ ಮಗ ಅವನು ನೀನು ಹೆಂಗೆ ಹುಟ್ಟವನೋ ನನಗಂತೂ ಗೊತ್ತಿಲ್ಲ. ಅದು ಯಾವ ಲೋಪರ್ ಬೇವರ್ಸಿ ಏನು ಹೇಳ್ಕೊಂಡು ನೋಡ್ತಾನೋ ಅದೂ ನನಗೆ ಗೊತ್ತಿಲ್ಲ. ಅವ್ನು ಹೇಳ್ದನೋ ಅವ್ರ ಮನೆ ಹಾಳು ಮಾಡ್ಕೊತಾರೆ ಬಿಟ್ಟರೆ ನಾವಂತೂ ಆರಾಮಾಗಿ ನೆಮ್ಮದಿಯಾಗಿ ಚೆನ್ನಾಗೇ ಇರ್ತೀವಿ. ಅದು ಇನ್ನೂ ನಚ್ಕಾಗಿಲ್ಲ ಅಂದರೆ ಬರ್ತಾನಂದ್ರೆ ನಾನು ನಿಜವಾಗ್ ತಂದೆ ತಾಯಿ ಹುಟ್ಟಿಲ್ಲ ಅಂತ ಅರ್ಥ. ನಾನು ಸುದ್ದಿಗೆ ಬರ್ತಾನಲ್ಲ, ನನಗೆ ನನ್ನ ಬಗ್ಗೆ ಕೆಟ್ಟದಾಗ ಮಾತಾಡ್ಕೊಂಡು ಊರು ಕೇರಿಗಳೆಲ್ಲ ಹೇಳ್ಕೊಂಡು ಓಡ್ತಾನೆ ಅಂತಂದರೆ ಅವ್ನು ನಿಜವಾಗ್ಲೂ ಒಂದು ತಂದೆ ತಾಯಿಗೆ ಹುಟ್ಟಿಲ್ಲ ಅಂತಲೇ ಅರ್ಥ. ಇಷ್ಟು ಕೂತ್ರೂ ಇನ್ನು ಹೆಂಗೆ ಅವ್ರಿಗೆ ಹೇಳೋಕ್ಕಾಗುತ್ತೆ? ಮನುಷ್ಯತ್ವ ಇಲ್ವಾ? ಮನೆ ಹೊಟ್ಟೆಗೆ ಅನ್ನ ತಿನ್ನಲ್ವಾ? ಏನು ಹೇಳ್ತಿಂತವ? ಅನ್ನ ತಿಂದರೆ ಅರ್ಥ ಮಾಡ್ಕೊತಾರೆ. ನನ್ನ ಮನೆ ಸುದ್ದಿ ಏನು ಬರ್ತಾನೆ ಯಾವನಾಗಲಿ. ನಾವು ಯಾಕೆ ಇಷ್ಟು ದಿನ ಎಲ್ಲದನ್ನು ಯಾವುದನ್ನಾಗಲಿ ಸಹಿಸ್ಕೊತೇನೆ ಅಂದರೆ ನಮ್ಮ ಒಂದು ಬ್ಯಾಕ್ಗ್ರೌಂಡ್ ಏನಿರುತ್ತಲ್ಲ ಅಲ್ಲಿಂದ ಒಂದು ಮಾತು ಬರಬಾರ್ದು ಅಥವಾ ಮತ್ತು ಅವೆಲ್ಲ ನಮ್ಗೆ ಯಾಕೆ ಇನ್ನು ಮುಂದೆ ನಾವು ಚೆನ್ನಾಗಿ ಎಲ್ಲ ಲೈಫ್ನ ಚೆನ್ನಾಗಿ ಲೀಡ್ ಮಾಡ್ಕೊಂಡು ಹೋಗೋಣ. ಹಂಗಿರೋದಕ್ಕೆ ಬಿಡೋದಿಲ್ಲ ಅಂತಂದರೆ ನಿಮ್ಗೆ ಎದ್ದಾಳ್ದು ಆನೆ ಮರಿ ಎದ್ದಂಗೆ. ಆನೆ ಮರಿ ಗೆದ್ದು ಏನು ಮಾತಾಡೋಕೆ ಬಂತು. ಏನು ಮಾತಾಡ್ತೀವಿ? ಬರುವ ಮಾತಾಡು, ನಿಂದು ಟಾಪಿಕ್ ನಿಂದು ಒಂದಿರಲಿ. ಕೈ ಏನು ಕೆಲಸ ಮಾಡ್ತೀವಿ? ಬಾಳೆಹಣ್ಣು ತಿಂದೆ? ಬೇಕಿದ್ರೆ ತಿಂತಾಳೆ, ಬೇಡ ಅಂದ್ರೆ ಬಿಡ್ತಾಳೆ. ಆ ಮಿಠಾಯಿ ಕೊಡು, ನಾನು ತಿಂತೀನಿ, ನೀನು ತಿಂದಿಲ್ಲ ಅಂದರೆ ಆಮೇಲೆ ಮಿಠಾಯಿ ನೀನು ತಿಂಬೋಳು ಅಲ್ಲ, ನೀನು ಹೋಗಿ ತಿನ್ನಿಸ್ತಾಳಮ್ಮ ಅಂತ. ಅವಳಂತೂ ತಿಂಬಲ್ಲ. ಒಂದು ಮಾತು ಕೇಳಿದ್ರೆ ಮುಗಿತಾಳೆ ತತ್ತ. ನಾನು ಅಷ್ಟೇ ಒಂದೇ ಮಾತು ಕೇಳಿದ್ರೆ ತತ್ತ ತಿಂತೇನೆ. ನೀನು ತಿನ್ನಲ್ಲ ಅಂದ್ರೆ ತಾಂಬ ತಿಂತೀನಿ ಅಂದ್ರೆ ಇಕ್ಕ ಅಷ್ಟೆ. ನಾವು ಅವ್ರಂಗೆ ನಿಂತ್ಕೋಬೇಕು. ಫ್ರೆಂಡ್ಸ್ ಎಲ್ಲ ನಮಗೆ ಬದುಕೋದಕ್ಕೆ ನೆಮ್ಮದಿ ಸಿಗೋದಿಲ್ಲ, ನಮಗೆ ಗೊತ್ತುಂಟು. ತಿನ್ಕೊಂಡು ನಗು ಯಾತಕ್ಕೆ? ನಗು ಏನಕ್ಕೆ? ನಗು ಕಾಪಿ ಬೇಕಾ? ಬೂಸ್ ಬೇಕಾ? ಚಾಕ್ಲೇಟ್ ಬೇಕಾ? ಬೇಡ. ಅದು ಹೋಗ್ಬೇಕು. ನೋಡಿ ಫ್ರೆಂಡ್ಸ್ ಹೆಂಗಡುತ್ತೆ ನಾಯಿ ಮರಿ ಅಂತೆ. ಹೌದು ಹೌದು, ಈ ಸಲ ಪರವಾಗಿಲ್ಲ ತಪ್ಪಾಯ್ತು. ಹೋದ ತೆಳ್ಳಗಿತ್ತು ಫ್ರೆಂಡ್ಸ್. ಕಟ್ಟಮಿಟ್ಟ ತುಂಬಾ ತೆಳ್ಳಗಂದ್ರೆ ನಿಜ ಹಪ್ಪಳ ಆಗಿರ್ತಾರೆ. ನಮ್ಮ ಹಪ್ಪಳ ತೇರಿಸಿದಾಗ ಇಲ್ಲ ಅದು ಹೆಂಗ್ ಗೊತ್ತಾ, ಹಿಂಗೆ ಹಿಡ್ಕೊಂಡು ಕವರ್ ಸುತ್ಕೊಂಡು ತಗೊಂಡು ಹಿಂಗೆ ಕೊಡೋ ಹೊಟ್ಟದಿ ಲಟಕಂದು ಹೋಗಿತ್ತು. ಆ ತರ ಇತ್ತು. ಈಗ ಚೆನ್ನಾಗೈತೆ. ಇನ್ನೊಂದಿಡ್ತಾರಲ್ಲೂ ನಾನು ಅದು ಉಳ್ಕೊಂಡಿದ್ನಲ್ಲ ಎದ್ನ ತಿನ್ನ ಅಂತಾನೆ ಆಯ್ತು. ಸರಿ, ನೀನೇ ಸುಮ್ನೆ ಫ್ರೆಂಡ್ಸ್ ಸಾಕ್ಷಿ ಸಮೇತ ತೋರಿಸ್ತಿದ್ದೆ. ನಾನು ನಿನ್ನೆ ದಿನ ಕಸರ್ ಬಂದಿದ್ರು, ಒಂದು 15-20 ದಿನಕ್ಕೆ ಒಂದ್ಸಲ ಬರ್ತಾರೆ ಅವರು. ಒಂದು ದಿನ ಬಂದಿದ್ರೆ ಆ ಕಸ ಇರ್ತಿರ್ಲಿಲ್ಲ. ಯಾವ್ದು ತೆಗಿಲಿ ಯಾವ್ದು ಬಿಡ್ಲಿ ಮನೆ ಅಂತ ಅಲ್ಲಿ ಲಾಟಾಗಿ ಬಿಟ್ಟಿದ್ದೆ ಫ್ರಿಜ್ಜಲ್ಲಿ. ಇಷ್ಟಿತ್ತು. ಒಂದು ಬಿಸ್ಕೆಟ್ ಅಂತೆ, ಆಮೇಲೆ ಚಕ್ಲಿದಂತೆ, ಅದಂತೆ ಇದಂತೆ ಇನ್ನೆಲ್ಲ ಇದಾವೇನು ಅಂಥವೆಲ್ಲ ಹುಡುಕಿರೋ ಸಿಗ್ತವೆ. ಅದೆಲ್ಲ ದೊಡ್ಡ ದೊಡ್ಡ ಮೇನ್ ಇರುತ್ತಲ್ಲ ಚಕ್ಲಿ ಪಕ್ಲಿ ಬಿಸ್ಕೆಟ್, ಅದೆಲ್ಲ ಬಿಸಾಕ್ಬಿಟ್ಟಿದೆ. ಅದ್ರ ಮೇಲೆ ನಾನು ಕೇಳಿ ತಿಂತಾಳಂತೆ, ತಿನ್ಲಿ ಬಿಡಿ ತಿಂದು ನೀನು ತುಂಬೆ. ನಾನು ಅಲ್ಲೇನೆ ಸಖತ್ ಇರ್ತಿದ್ದೆ. ಇಷ್ಟಪಡ್ತಾರೆ ಅಂತ ಹೋಗೋಗಿ ತಗೊಂಡ್ಬರ್ತೀನಿ ನಾನು. 5 ರೂಪಾಯಿ 1 ರೂಪಾಯಿ ಜಾಸ್ತಿ ಆಯ್ತು ನಾನು. ಅಯ್ಯೋ ಪಾಪ, ನೀನು 8 ಆಣೆ ಕೊಡ್ತಾರಲ್ವಾ? ಮುಂಚೆ 2 ರೂಪಾಯಿಗೆ 1 ರೂಪಾಯಿ ಇಟ್ಟಿದ್ದು. ನೀನು ಯಾಕಾಗಿದೆಯಮ್ಮ? ಇದು 2026ನೇ ಇಸ್ವಿ. ಮುಂದೆ ವರ್ಷಕ್ಕೆ 10 ರೂಪಾಯಿ ಆದರೂ ನೀನು ಸುಮ್ಮ ಕೊಡಬೇಕು. ಬಾಯೆಲ್ಲ ಮುಚ್ಕೊಂಡು, ಬಾಯಿ ಎರಡು ಏನೇನಿದೆ ಅವರಂದ್ರಗಳನ್ನ ಮುಚ್ಚಿಕೊಂಡು, ಬೇಕಿದ್ರೆ ತೆಗೆದುಕೊಂಡು ಬಾಯಲ್ಲಿ ಹಾಕಿಕೊಂಡು ಶಬ್ದಿಲ್ದಂಗೆ ತಿಂದುಕೊಂಡು ಬರಬೇಕು ಮನೆಗೆ. ಗೊತ್ತಾಯ್ತು? ಇನ್ನು ಯಾವ ಜನ್ಮದಲ್ಲೂ ಸಾಧ್ಯವೇ ಇಲ್ಲ ಆ ಥರ ಎಲ್ಲ ಕಮ್ಮಿ ಆಗೋದಕ್ಕೆ ರೇಟು. ಇನ್ನೇ ಆಗ್ಬೇಕೆ ಮುಂದೆ ಇನ್ನೂ ಅದು ಎಷ್ಟೋ 1000 ಕೋಟಿ ವರ್ಷಕ್ಕೆ ಅದು 1000 ರೂಪಾಯಿ ಆದರೂ ಆತೇವ ಚಾಕ್ಲೇಟ್. ಮುಂಚೆಲ್ಲ ಹೆಂಗೆ ಗೊತ್ತಾ, ನಾವು ಅಮ್ಮರ ಕಾಲದಾಗೆ, ನಾವು ಅಪ್ಪಾಜಿಯವ್ರ ಕಾಲದಾಗೆ ಅದು ಹೆಂಗಿತ್ತು ಅಂತಂದರೆ 1 ರೂಪಾಯಿ 8 ಆಣೆಗೆ 1 ರೂಪಾಯಿಗೆ 8 ಆಣೆಗೆ ಎಲ್ಲನೂ ಕೂಡ ಇದು
ಗ್ರಾಮೋ ಕೆ ಜಿನೋ ಬರೋದಂತೆ ಚಿನ್ನ. ಆಮೇಲೆ ಅದ್ಯಾವುದೋ ಕಾಲದಲ್ಲಿ ನಮ್ಮ ಅಪ್ಪ ಅಮ್ಮರು ಉದ್ದ ಇರೋ ಕಾಲದಲ್ಲಿ ತಳ್ಳಗಡೆಗೆ ಚಿನ್ನ ಬೆಳ್ಳಿ ಮಾರ್ಕೊಂಡು ಹೋಗೋರಂತೆ. ಸೇರಿಗಿಷ್ಟು ಅದು ಕೊಟ್ರೆ ಇದು ಕೊಟ್ರೆ ಅದು ಆ ಥರ ಇದರಲ್ಲಿ ಚಿನ್ನ ಬದಲಾವಣೆ ಮಾಡ್ಕೊಳ್ಳೋರಂತೆ ಅಲ್ವಾ ಆಶಾ? ಏನೋ ರಾಗಿ ಬೇಳೆ ಕಾಳು ಕೊಟ್ಟರೆ ಚಿನ್ನ ಕೊಡೋದು ಆ ಥರ. ಇವಾಗ ಚಿನ್ನನೇ ತಗೋಬೇಡ್ರಿ ಅಂತ ಆರ್ಡ್ರ್ ಮಾಡ್ತಿದ್ದಾರೆ ಸರ್ಕೋದ್ರು. ಆ ಥರ ಲೆವೆಲಿಗೆ ಹೋಗಿದೆ ಅಂದರೆ ಲೆಕ್ಕ ಹಾಕೋಬೋದು. ಮುಂದೆ ಇದು ಯಾಕೆ 1,000 ರೂಪಾಯಿ ಆಗಲ್ಲ ಮಿಠಾಯಿ? ಇವತ್ತಿನ ತಮ್ಮೇಲೆ ಏನು ಗೊತ್ತಾ, ಈ ಒಂದು ಮಿಠಾಯಿ ಯಾಕೆ 1,000 ರೂಪಾಯಿ ಆಗೋದಿಲ್ಲ ಅಂತ. ಹೆಂಗಿದಲ್ಲ ಚೆನ್ನಾಗಿದೆಯಲ್ಲ ಫ್ರೆಂಡ್ಸ್. ನನ್ನ ಒಂದು ಬ್ಲಾಗ್ ಟೈಟಲ್ ಹಾಯ್ ಫ್ರೆಂಡ್ಸ್. ಅಲ್ಲಿ ಮಕ್ಕಳು ಆಟ ಆಡ್ತಾರೆ ಹೇಳ್ದೆ ಹಾಯ್ ಅಂತ. ಕಾಫಿ ಮಾಡೋಣ ಕೊಫ ಕೊಟ್ಟು ತಿನ್ನೋಬಿಟ್ಟು ನೋಡ್ರಿ ಫ್ರೆಂಡ್ಸ್ ಹೆಂಗೆ ಅಂತ. ನಾಯಿ ತಿನ್ನಾಗ ಹೋಗ್ತಾ ಇದೆ ನೀನು ಏನು ಏನದು ಏನದು ಗೋಡೆ. ಫ್ರೆಂಡ್ಸ್ ನೋಡ್ಕೊಂಡ್ರೆ ಇವತ್ತಿನ ಬ್ಲಾಗ್ ಇಷ್ಟನೇ. ಹೇಗಿತ್ತು ಕೂಕು ನಾನು ಹಾಡಿದಂಥ ಒಂದು ಗೇಮ್, ಅದು ಮೊಬೈಲಲ್ಲಿ ನೋಡಿದ್ದು. ಆ ಮೊಬೈಲಲ್ಲಿ ನೋಡಿದ್ದಾರೆ ನನಗೂ ಯಾಕೆ ಟ್ರೈ ಮಾಡಬಾರ್ದು ಅಂತೇಳಿ ಒಂದ್ಸಲ ಟ್ರೈ ಮಾಡಿದೆ. ತುಂಬ ಕಷ್ಟ ಆಯಿತು. ಅವ್ರು ಹೆಂಗೆ ಮಾಡಿದ್ರು ಈಸಿಲಿ ಹಿಂಗೆ ಮಾಡಿ ಹೆಂಗೋ ಮಾಡಿಬಿಟ್ರು. ನಂಗೆ ಅದು ಈಗಲೂ ಬರ್ತಾಯಿಲ್ಲ. ತುಂಬ ಟ್ರೈ ಮಾಡಿದೆ, ತುಂಬ ಪ್ರಾಕ್ಟೀಸ್ ಮಾಡಿದೆ, ಬರುತ್ತೆ ಅನಿಸುತ್ತೆ. ನೀವು ಟ್ರೈ ಮಾಡಿ ಕೈ ಬೆಳ್ಳೆಲ್ಲ ನೋವು ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ನಾನು ಟ್ರೈ ಮಾಡಿದ್ದೀನಿ, ತುಂಬ ಕಷ್ಟ ಇದೆ. ಸುಮ್ಮನೆ ನೋಡ್ಬೋದಷ್ಟೇ. ಅವರು ಟ್ರೈ ತುಂಬಾ ಪ್ರಾಕ್ಟೀಸ್ ಮಾಡಿರ್ತಾರೆ. ಹಂಗಾಗ್ಬಿಟ್ಟು ಆ ಒಂದು ಈ ಥರ ಹಂಗೇನೋ ಮಾಡ್ಲಿಕ್ಕೆ ಬರುತ್ತೆ. ಅದು ಈ ಒಂದು ಬೆಳ್ಳಲ್ಲಿ ಕಣ್ಣು ಹಚ್ಕೊಂಡೆ ಕಾಣುತ್ತೆ, ಫಟ್ ಅಂತ ಹಿಂಗೆ ಮಾಡ್ಬಿಡ್ತಾರೆ ಫ್ರೆಂಡ್ಸ್. ಹೆಂಗೆ ನನಗೂ ತುಂಬ ಕಷ್ಟ ಆಗ್ತಾಯಿದೆ, ಬರಲಿಲ್ಲ. ಪ್ರಾಕ್ಟೀಸ್ ಮಾಡಬೇಕು, ಸುಮಾರು ತಿಂಗಳು ಪ್ರಾಕ್ಟೀಸ್ ಮಾಡಬೇಕು. ಅದೆಲ್ಲ ಟ್ರೈನಿಂಗ್ ಇರುತ್ತೆ. ಆ ಟ್ರೈನಿಂಗ್ ಕೋಚ್ ತಗೊಂಡಿರ್ತಾರೆ ಅವರು. ಹಾಗಾಗಿ ಅವರೆಲ್ಲ ಜಿಮ್ ಎಲ್ಲ ಇಟ್ಟಿದ್ದಾರೆ ಆ ವಿಡಿಯೋ ಮಾಡಿದಂಥವ್ರು. ಹಾಗಾಗ್ಬಿಟ್ಟು ಅವರು ಅದರಲ್ಲಿ ಸುಮಾರು ಜಿಮ್ ಮಾಡುವಾಗ ಅದು ಕೋರ್ಸ್ಗಳು ಬೇರೆ ಬೇರೆ ಯಾರು ಕಲ್ತಿರೋರು ಯಾವುದೋ ಒಂದು ಮುಖಾಂತರ ಕಲ್ತಿರ್ತಾರೆ, ಅವ್ರು ಮಾಡಿರ್ತಾರೆ. ನಮ್ಗದು ಆಗಲಿಲ್ಲ. ನೀವು ಟ್ರೈ ಮಾಡಬೇಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಎಂಡ್ ಮಾಡ್ತಿದ್ದೀನಿ. ಈ ವ್ಲಾಗ್ ಹೇಗೆ ಅನ್ನಿಸ್ತು ಅಂತ ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ. ಹಾಗೆ ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಹಾಗೆ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಆಲ್ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಂಡು ನಾನು ಹಾಕೋಂಥ ಪ್ರತಿಯೊಂದು ವಿಡಿಯೋನು ನಿಮ್ಮ ಮೊಬೈಲ್ಗೆ ಫಸ್ಟ್ ನೋಟಿಫಿಕೇಷನ್ ಕೊಡುತ್ತೆ. ಓಕೆನಾ? ಹಾಗಂತ ಹೇಳ್ತಾ ಈ ವಿಡಿಯೋ ನಿಮಗೆ ಸಮಯ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಚೆನ್ನಾಗಿ ವ್ಯೂಸ್ ಕೊಡಿ ಫ್ರೆಂಡ್ಸ್, ಚೆನ್ನಾಗಿ ವ್ಯೂಸ್ ಕೊಡಿ ಫ್ರೆಂಡ್ಸ್. ಮಿಲಿಯನ್ ಕೊಡಿ. ಯಾವುದಾದ್ರೂ ಒಂದಾದರೂ 100K ಆಗಿಲ್ಲಲ್ಲ, ತುಂಬ ಬೇಜಾರಾಗ್ತಿದೆ. ತುಂಬ ಕಷ್ಟಪಟ್ಟು ಹಾರ್ಡ್ ವರ್ಕ್ ಮಾಡ್ತಾಯಿದ್ದೀವಿ. ಪ್ಲೀಸ್ ಫ್ರೆಂಡ್ಸ್ ಚೆನ್ನಾಗಿ ವ್ಯೂಸ್ ಕೊಡಿ. ಹಾಗೆ ಪಾಸಿಟಿವ್ ಕಮೆಂಟ್ಸ್ ಹಾಕಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಎಂಡ್ ಮಾಡ್ತಿದ್ದೀನಿ. ಈ ವ್ಲಾಗ್ ಹೇಗೆ ಅನಿಸ್ತು ಅಂತ ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಎಂಡ್ ಮಾಡ್ತೀನಿ. ಟೇಕ್ ಕೇರ್, ಬಾಯ್ ಬಾಯ್.